ಆಮೇಲೆ ಲಾಸ್ಟ್ ಟೈಮ್ ಚೆನ್ನಾಗಿತ್ತ ಈ ಟೈಮ್ ಚೆನ್ನಾಗಿದೆ? ಎರಡು ಸೇಮ್ ಆದರೆ ಇವತ್ತು ಸೂಪರ್ ಆಯ್ತು. ಹೌದಾ? ಮತ್ತು ಪೇಪರ್ ಲೀಕ್ ಆಯ್ತಲ್ಲ ಲಾಸ್ಟ್ ಟೈಮ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಪೇಪರ್ ಅದು ಲೀಕ್ ಆಗಬಾರ್ದಾಗಿತ್ತು. ಈಗ ಒಂದು ಸತಿ ನಮಗೆ ಈಗ ಅಲ್ಲಿಂದ ದೂರಿಂದ ಬರಬೇಕಾಗುತ್ತೆ. ಹೌದು, ತುಂಬ ಸಮಸ್ಯೆ. ಈಗಾಗಲೇ 12 ವಿದ್ಯಾರ್ಥಿಗಳು ಸುಸೈಡ್ ಮಾಡ್ತಾರೆ ವಿನಾಕಾರಣ. ಹೌದು. ಪಾಪ ಅದು ಒಳ್ಳೇದಲ್ಲ ಅಲ್ವಾ? ಒಳ್ಳೇದಲ್ಲ. ಈಗ ಸರಿಯಾಗಿ ಸ್ಟ್ರಿಕ್ಟಾಗಿ ನಡೆಸ್ಬೋದು. ಸಮ್ಮರಿ ಸತಿ ಲೀಕ್ ಆಗಲಿಲ್ಲ, ಇನ್ನೊಂದು ಸತಿ ಎಲ್ಲ ನೋಡ್ರಿ. ಹೌದಲ್ವಾ? ಹೌದು, ಪ್ರತಿ ಸಲ ಹಾಗೆ ಆಗ್ತದೆ. ಎಲ್ಲಿಂದ ಬಂದ್ರಿ ನೀವು? ನೀವು ಎಲ್ಲಿಂದ ಬಂದು? ಇಡಗುಂಜಿ. ಇಡಗುಂಜಿನ? ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಗೋಯ್ತು ಎಕ್ಸಾಮು? It was very good, I guess. Biology was very easy, it was very tired. And chemistry was little hard, but yeah, it was good. ಮೇಡಮ್ ಲಾಸ್ಟ್ ಟೈಮ್ ಚೆನ್ನಾಗಿ ಹೋಗಿತ್ತಾ ಈ ಸಲ ಚೆನ್ನಾಗಿ ಹೋಯ್ತು ಪೇಪರ್ ನಿಮ್ಮದು? This time. ದಿಸ್ ಟೈಮಾ? ಗುಡ್. Yes. ಲಾಸ್ಟ್ ಟೈಮ್ ಚೆನ್ನಾಗಿತ್ತಾ ಈ ಸಲ ಚೆನ್ನಾಗಿದೆ? Last time, ಈ ಸಲ ಚೆನ್ನಾಗಿದೆ. ಹೌದಾ? ಈಗ ಲಾಸ್ಟ್ ಟೈಮ್ ಲೀಕ್ ಆಯ್ತಲ್ವಾ ಪೇಪರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಪ್ರಾಬ್ಲಮ್ ಇದೆ. ಅಂದರೆ ತುಂಬ ಸ್ಟ್ರಿಕ್ಟ್ ಆಗಬೇಕು, ಇನ್ನೂ ಸ್ಟ್ರಿಕ್ಟ್ ಆಗಬೇಕು, ಎಲ್ಲ ಸೆಕ್ಯೂರಿಟಿ ಸ್ಟ್ರಿಕ್ಟ್ ಆಗಬೇಕು, ಮತ್ತು ಅದು ಎಲ್ಲ ವೆಬ್ಸೈಟ್ ಸ್ಟ್ರಿಕ್ಟ್ ಆಗಬೇಕು. ಎಲ್ಲ ಈಸಿಲಿ ಹೇಗೆ ಆಗ್ತದೆ ಅದು ಆಗಬಾರ್ದು. ನಿಜ ನಿಜ ನಿಜ. ಯಾವ ರೀತಿ ಸ್ಟ್ರಿಕ್ ಆಗ್ಬೇಕಂತ ಹೇಳ್ತೀರಾ? ಅದು ವೆಬ್ಸೈಟ್ ಎಲ್ಲ ಹೇಗೆ ಆಗ್ತದೆ, ಈಸಿಲಿ ಹೇಗೆ ಆಗ್ತದೆ ಅದು ಆಗಬಾರ್ದು. ಅದು ಸ್ಟ್ರಿಕ್ಟ್ ಆಗಬೇಕು, ಇನ್ನೂ ಸ್ಟ್ರಿಕ್ಟ್ ಆಗಬೇಕು. ಈ ಸಲ ಲಾಸ್ಟ್ ಟೈಮ್ಗಿಂತ ಈ ಸಲ ಚೆನ್ನಾಗಿ ಹೋಗಿದೆ ನಿಮ್ಮ ಪೇಪರ್? ಈಸಿ ಬಂದಿತ್ತಾ ಪೇಪರ್ ಈಗ? ಈಸಿ ಇತ್ತು, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮಾಡ್ರೇಟ್ ಇತ್ತು. ಹಾಂ, ಹೌದಾ? ಈ ಕಾರವಾರ ಸೆಂಟರ್ ಆಗಿದೆಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ನಿಮಗೆ ಧಾರವಾಡ, ಹುಬ್ಬಳ್ಳಿ, ಬೆಂಗಳೂರು ಅದು ಟ್ರಾನ್ಸ್ಫರ್ಗೆ ಆಗಲಿಲ್ಲ, ಕಾರವಾರ ಒಳ್ಳೆ ಇತ್ತು. ಸರ್, ನೀವು ಪ್ಯಾರೆಂಟ್ಸ್ ಆಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪ್ಯಾರೆಂಟ್ಸ್ ಅಂತ ಹೇಳಿದ್ರೆ ಈಗ ಕಾರವಾರ ಮಾಡೋದ್ರಿಂದ ಭಾಳ ಒಳ್ಳೇದಾಗಿದೆ. ಎಲ್ಲರೂ ಹುಡುಗರಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಮೊನ್ನೆ ದಿವಸ ಹೋಗಿ ಅಲ್ಲಿ ಹೋಟೆಲ್ ಗಿಟಲ್ ಉಳಿಬೇಕಾದ್ರೆ ಹೌದು. ಕಷ್ಟ ಆಗ್ತದೆ. ಈ ಕಾರವಾರ ಆಗಿದ್ದರಿಂದ ಒಂದು ಹುಡುಗರಿಗೆ ಒಂದು ದಿವಸ ಸ್ಟಡಿ ಮಾಡಲಿಕ್ಕೆ ಒಂದು ದಿವಸ ಹೆಚ್ಚಿಗೆ ಅವಕಾಶ ಸಿಗ್ತದೆ. ಒಳ್ಳೆ ಸ್ಟಡಿನೂ ಆಗ್ತದೆ. ಹೊರಗೆ ಹೋಗೋದೇನೋ ಒಂದು ರೂಮ್ ಮಾಡಬೇಕು, ಹೋಟೆಲ್ ರೂಮ್ ಮಾಡಬೇಕು, ಹುಡುಕಬೇಕಾಗ್ತದೆ. ಈಗ ಅದೇನು ಪ್ರಾಬ್ಲಮ್ ಇಲ್ಲ. ಕಾರವಾರ ಚಲೋ ಆಗಿದೆ. ಪೇಪರ್ ಲೀಕ್ ಆಯಿತು, ಮಗಳು ಏನು ಹೇಳಿದ್ರು ಪೇಪರ್ ಲೀಕ್ ಬಗ್ಗೆ? ಏನಾರು ಟೆನ್ಷನ್ ತೊಗೊಳ್ಳ? ಭಾಳ ಟೆನ್ಷನ್ ತೊಗೊಂಡು ಲಾಸ್ಟ್ ಟೈಮ್ ಅವ್ರದ್ದು ಸ್ಕೋರ್ ನಿಯರ್ 95 ಆಗಿತ್ತು. ಹಾಂ, ಹಾಂ. ಆನ್ಸರ್ ಮಾಡೋದು ಹಾಂ. ಆದರೆ ಏನು ಮಾಡೋದು, ಮಾಡಲಿಕ್ಕಾಗಲ್ಲ. ಲೀಕ್ ಆಗಿ ಎಲ್ಲ ಭಾಳ ಪ್ರಾಬ್ಲಮ್ ಅಂತ ಹಂಗೆ ಆಗಬಾರ್ದು. ಏನಕ್ಕೆ ಇನ್ನೂ ಸುಧಾರಿಸ್ಬೇಕು. ಈ ನಮ್ಮನೆ ಆದರೆ ಇದು ಎರಡನೇ ಸಲ, ಮತ್ತೊಂದು ಸಲ ಆಗಿತ್ತು. ಹಾಂ, ಹಾಂ, ಹಾಂ. ಭಾಳ ಪ್ರಾಬ್ಲಮ್ ಆಗ್ತದೆ. ಅಂದರೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ರೆ ಅವ್ರಿಗೆ ಹೌದು ಹೌದು, ನಿಜ ನಿಜ. ಈಗ ಫಸ್ಟ್ ಅಟೆಂಪ್ಟಾ ನಿಮ್ಮದು? ಹೌದಾ? ಈಗ ನೀವು ಡಾಕ್ಟರ್ ಆಗ್ತೀರಾ ಪಕ್ಕ? ಪೇಪರ್ ಚೆನ್ನಾಗಿ ಹೋಯ್ತಾ? ಈಗ ಲಾಸ್ಟ್ ಟೈಮ್ ಚೆನ್ನಾಗಿ ಹೋಗಿತ್ತಾ? ಲಾಸ್ಟು ಹೋದ ಸಲಕ್ಕಿಂತ ಚೆನ್ನಾಗಿ ಈಗ ಈ ಸಲ ಚೆನ್ನಾಗಿ ಹೋಯ್ತಾ? ಎಕ್ಸಾಮ್ ಕೊಟ್ಟಿದ್ರಾ? ಹೆಂಗೋಯ್ತು ಪೇಪರು? ಚಲೋ ಇತ್ತಾ? ಅದ್ರ ಫಿಸಿಕ್ಸ್ ಸ್ವಲ್ಪ ಡಿಫಿಕಲ್ಟು ಇದೆ. ಫಿಸಿಕ್ಸ್ ಡಿಫಿಕಲ್ಟ್ ಇತ್ತಾ? ಹೆಂಗೆ ಹೋಯ್ತು ಪೇಪರ್ಸು? ಚೆನ್ನಾಗಿ ಹೋಯ್ತಾ? ಲಾಸ್ಟ್ ಟೈಮ್ ಚೆನ್ನಾಗಿ ಹೋಯ್ತಾ? ಈಗ ಚೆನ್ನಾಗಿದೆ? ಹಾಂ, ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ಹೇಗೋಯ್ತು ಎಕ್ಸಾಮ್? ಚೆನ್ನಾಗಿದೆ? ಪೇಪರ್ ಹೇಗೋಯ್ತು? ಚೆನ್ನಾಗೋಯ್ತಾ? ಲಾಸ್ಟ್ ಟೈಮ್ ಚೆನ್ನಾಗೋಯ್ತಾ ಈಗ ಸೇಮಾ? ಚೆನ್ನಾಗಿತ್ತು, ಆದರೆ ಮೊದಲಿಗಿಂತ ಸ್ವಲ್ಪ ಟಫ್ ಇತ್ತು. ಹೌದಾ? ನಿಮ್ಮ ಎಕ್ಸಾಮ್ ಹೇಗೋಯ್ತು? ಅಡಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ. ಆದರೆ ಮೊದಲು ಚೆನ್ನಾಗಿತ್ತು, ಈಗ ಸ್ವಲ್ಪ ಟಫ್ ಆಗಿದೆ. ಟಫ್ ಇದೆ ಪೇಪರ್ವಾ? ನೀವು ಎಲ್ಲಿಂದ ಬಂದಿದ್ದು? ನಾವು 1 ಅವರಿಂದ. ಈಗ ಪೇಪರ್ ಹೇಗೋಯ್ತು? ಚೆನ್ನಾಗಿ. ಹಾಂ, ಕೆಮಿಸ್ಟ್ರಿ ಲಾಂಗ್ ಇತ್ತು. ಕೆಮಿಸ್ಟ್ರಿ ಮತ್ತು ಲಾಸ್ಟ್ ಟೈಮ್ ಚೆನ್ನಾಗಿ ಹೋಯ್ತಾ? ಈ ಸಲ ಚೆನ್ನಾಗಿದೆ ಪೇಪರ್? ಈ ಪೇಪರ್ ಲೀಕ್ ಆಗಿ ಬಗ್ಗೆ ಏನು ಹೇಳ್ತೀರಾ? ಪೇಪರ್ ಲೀಕ್ ಆಯ್ತು ಈಗಾಗಲೇ. ಸಿಸ್ಟಮೇ ಆಗಿ ಒಂದು ಏನು ಮಾಡಲಿಕ್ಕೆ ಅದು ಆಗಬಾರ್ದಿತ್ತು ಹೀಗೆ, ಕರೆಕ್ಟ್ ಅಲ್ವಾ? ಫಿಸಿಕ್ಸ್ ಟಫಸ್ಟ್ ಇದೆ. ಲಾಸ್ಟ್ टाइम बऱ्याचशे आता पेपर गेला लास्ट टाइम बरेचसे आता टफस्ट केमिस्ट्री केमिस्ट्री बी टफ असेल ह्या बट पेपर लीक झालं त्याच्याबद्दल किती सांगता? लास्ट टाइम पेपर लीक झालं खूप आयडिया लाईनअप केलं होतं. हां, सुसाईड बी सांगितलं ते बरं नाही तसे करचे. आता आराम बरायला ना तुम्ही. थँक्यू, ऑल दी बेस्ट. पेपर आहे लास्ट टाइम ಚೆನ್ನಾಗಿ ಹೋಗಿತ್ತಾ? ಈಗ ಚೆನ್ನಾಗಿ ಹೋಗಿತ್ತು? ಹೌದಾ? ಪೇಪರ್ ಎಷ್ಟು ಚೆನ್ನಾಗಿ ಹೋಯ್ತಾ? ಓಕೆನಾ?
ಇದಷ್ಟು ವಿದ್ಯಾರ್ಥಿಗಳ ಮಾತು ಇವತ್ತೇನೆಂದರೆ ನೀಟ್ ಎಕ್ಸಾಮ್ ಇತ್ತು, ಅಂದರೆ ಪೇಪರ್ ಲೀಕ್ ಆಗಿದೆ ಲಾಸ್ಟ್ ಟೈಮು, ಆದರೆ ಈ ಸಲ ವಿದ್ಯಾರ್ಥಿಗಳು ಚೆನ್ನಾಗಿ ಬರೆದಿದ್ದಾರಂತೆ. ಆದರೆ ಭಾಳ ಸ್ಟ್ರಿಕ್ ಆಗಬೇಕು, ಆ ವೆಬ್ಸೈಟ್ ಎಲ್ಲ ಸ್ಟ್ರಿಕ್ ಆಗಬೇಕಂತ ವಿದ್ಯಾರ್ಥಿಗಳು ಈಗಾಗಲೇ ಹೇಳಿದ್ದಾರೆ RN24 ವಾಯ್ಸ್ ಕಾರವಾರಕ್ಕೆ. ಆದರೆ ನೋಡುವ ಇವರು ಎಷ್ಟು ಸುಧಾರಣೆ ಮಾಡಿಸ್ತಾರಂತ. ಮತ್ತೆ ಲೀಕ್ ಆಗಲಿಲ್ಲ ಆದರೆ ಸಾಕು. ಯಾಕಂದರೆ ಈಗಾಗಲೇ ಪಾಪ 12 ವಿದ್ಯಾರ್ಥಿಗಳು ತಮ್ಮ ಪ್ರಾಣನ ಕಳ್ಕೊಂಡ್ರು. ಇಂಥ ರೀತಿ ನಾನು ವಿದ್ಯಾರ್ಥಿಗಳಿಗೆ ಇಷ್ಟೇ ಹೇಳೋದು, ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ನೋಡಿ ಮತ್ತೆ ಎಕ್ಸಾಮ್ ಅಂತೂ ಅದರಲ್ಲಿ ನೀವು ಖಂಡಿತವಾಗಲೂ ನೀವು ಚಾಲೆಂಜನ್ನು ತೊಗೊಳ್ಳಿ. ಯಾಕಂದ್ರೆ ಸುಸೈಡ್ ಮಾಡೋದ್ರಿಂದ ನಿಮ್ಮ ಫ್ಯಾಮಿಲಿಗೂ ಭಾಳ ಕೆಟ್ಟ ಹೆಸರು ಬರ್ತದೆ, ನಿಮ್ಮ ತಂದೆ ತಾಯಿಗೂ ಭಾಳ ಕೆಟ್ಟ ಹೆಸರು ಬರ್ತದೆ. ಅಂಥದಕ್ಕೆಲ್ಲ ನೀವು ಕೈ ಹಾಕ್ಲಿಕ್ಕೆ ಹೋಗಬೇಡಿ. ನೀವು ಡಾಕ್ಟ್ರಾಗಿ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾರೆ. ಲೀಕ್ ಮಾಡಿದವರು ಯಾವಾಗಲೂ ಕೂಡ ಒಳ್ಳೇದಾಗಲ್ಲ ಅವ್ರಿಗೆ. RN24 ವಾಯ್ಸ್ ಕಾರವಾರ ಈ ದಿನದ ಎಕ್ಸಾಮದ ಪರೀಕ್ಷೆಯ ಒಂದು ನೋಟ. ಥ್ಯಾಂಕ್ ಯು ವೆರಿ ಮಚ್.